ನೋಡಿ, ಜನ್ಮ ದಿನಾಂಕ 22ರ ಭವಿಷ್ಯ ಆಗಿದ್ದರೆ 2 2 4. 2 ಅಂದರೆ ಚಂದ್ರ, 2 ಅಂದರೆ ಚಂದ್ರ, 4 ಅಂದರೆ ರಾಹು. ಯಾವತ್ತೂ ಸಹ ರಾಹು ಅಂಶದಲ್ಲಿ ನೀವು ಜನನವಾಗಿರ್ತೀರಾ. 22 ಯಾವತ್ತೂ ಸಹ ನೀವು ಯಾರಲ್ಲೇ ಆಗಲಿ ವಿಶ್ವಾಸ ತೋರಿಸುವಿರಿ. ನಿಮ್ಮಿಂದ ಅನೇಕ ಜನ ಸಹಾಯ ಪಡೆಯುತ್ತಾರೆ. ದೈವಭಕ್ತಿ ನಿಮಗೆ ಹೆಚ್ಚು. ಹಿಂದಿನಿಂದ ಬಂದಿರುವ ಆಚಾರ ವಿಚಾರಗಳಲ್ಲಿ ಆಸಕ್ತಿ, ಗಲಾಟೆ, ಗದ್ದಲ ಅಂದರೆ ನಿಮಗೆ ಹಿಡಿಸದೆ ಮಿತ್ರರು ನಿಮಗೆ ಅನೇಕ ಮಂದಿ ಇದ್ದರೂ ಎಲ್ಲರೂ ನಿಮ್ಮವರಲ್ಲ ಎಂದು ಹಿತಶತ್ರುಗಳಾಗಿದ್ದರೆ ಹುಷಾರ್. ಜನರಲ್ಲಿ ವ್ಯವಹಾರ ಮಾಡುವಾಗ ಸ್ವಲ್ಪ ಯೋಚಿಸಿ. ಯಾವತ್ತೂ ಸಹ 22ನೇ ತಾರೀಕಿನವರು ರಾಹು ಅಂಶ ಹುಟ್ಟಿರೋದ್ರಿಂದ ನೀವು ಯಾವತ್ತೂ ಸಹ ರಾಹುನ ಧ್ಯಾನ ಮಾಡ್ತಾ ಇರಬೇಕಾಗತ್ತೆ, ಮೆಡಿಟೇಷನ್ ಮಾಡಬೇಕಾಗತ್ತೆ. ರಾಹುನ ದುರ್ಗಾದೇವಿಯನ್ನು ನೀವೆಷ್ಟು ಜಪ ಮಾಡ್ತೀರೋ ಅಷ್ಟು ಒಳ್ಳೆಯದಿರ್ತಕ್ಕಂಥದ್ದು. ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಒಳ್ಳೆಯದು. ದೌರ್ಬಲ್ಯಗಳು ನೋಡಿ, ಈ 22ನೇ ತಾರೀಕಿನಲ್ಲಿ ದಿನಾಂಕಗಳಲ್ಲಿ ಜನಿಸುವರು ಬುದ್ಧಿವಂತಿಕೆ, ಜಾಣ್ಮೆ ಇದ್ದರು, ನಿರಾಶವಾದ ಅಭದ್ರತೆಗಳಿಂದ ಬಹಳ ಬೇಗ ಸೋಲನ್ನು ಕಾಣುವರು. ಅವಕಾಶ ದೊರೆತರೂ ಫಲದ ಬಗ್ಗೆ ಯೋಚಿಸದೆ ನಿರಾಶವಾದಕ್ಕೆ ಮಣಿದು ಬಿಟ್ಟು ಬಿಡುವರು. ಸೋಲುವ ಭಯ ನಿರಂತರವಾಗಿ ಕಾಡಿ ಬದುಕನ್ನು ನಾಶಪಡಿಸುವುದು. ಇಂಥವರು ಮಾನಸಿಕವಾಗಿ ಬಹಳ ಬೇಗ ಕುಸಿದು ಬೀಳುವರು. ನೋಡಿ, ಮಿತ್ರರು ಮತ್ತು ಶತ್ರುಗಳು ನೋಡಿ, 22ನೇ ತಾರೀಕು ಹುಟ್ಟಿರೋರಿಗೆ 2 4 12 13 20 22 ಈ ದಿನಾಂಕಗಳಲ್ಲಿ ಜನಿಸಿದವರೊಂದಿಗೆ ಮಿತ್ರತ್ವ ಉಂಟಾಗುವುದು. ಶತ್ರುತ್ವ ನೋಡಿ, 3 5 7 8 9 14 15 ಈ ದಿನಾಂಕಗಳಲ್ಲಿ ಜನಿಸಿದವರೊಂದಿಗೆ ಶತ್ರುತ್ವ ಉಂಟಾಗ ಸಾಧ್ಯತೆ ಉಂಟು. ಅದೃಷ್ಟದ ದಿನಾಂಕಗಳು 2 10 2 11 20 ಈ ದಿನಾಂಕಗಳಲ್ಲಿ ಶುಭಪ್ರದವಾಗಿರುತ್ತದೆ. ಸೋಮವಾರ ಮತ್ತು ಶನಿವಾರಗಳನ್ನು ಅದೃಷ್ಟ ತಂದುಕೊಡುವ ಅದೃಷ್ಟ ಬಣ್ಣಗಳು ತಿಳಿ ನೀಲಿ ಮತ್ತು ಆಕಾಶ ನೀಲಿ. ಯಾವತ್ತೂ ಸಹ ನೀವು ಓಂ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯಮರ್ದನಂ ಸಿಮಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಇಲ್ಲ ಓಂ ರಾಹವೇ ನಮಃ ಅಂತಕ್ಕಂಥ ಮಂತ್ರವನ್ನು ಕೇಳಿಸ್ಕೊಂಡಾಗ ನೀವು ಜಪ ಮಾಡಿದಾಗ ತುಂಬ ಒಳ್ಳೆಯತಕ್ಕಂಥದ್ದು. ಆಮೇಲೆ ದುರ್ಗಾ ಮಾತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ದುರ್ಗಾ ಅಷ್ಟಕ ಬರುತ್ತೆ, ಅದನ್ನು ಪಾರಾಯಣ ಮಾಡ್ಕೊಳ್ಳಿ. 22ನೇ ತಾರೀಕಿನವ್ರಿಗೆ ತುಂಬ ಒಳ್ಳೆಯದಾಗತ್ತೆ. ಈ 22ನೇ ತಾರೀಕಿನಲ್ಲಿ ಜನನವಾಗಿರ್ತಕ್ಕಂಥವ್ರಿಗೆ ಸ್ವಾಮಿ ಆಯುಷ್ಯ ಆರೋಗ್ಯೇಶ್ವರಿ ಅಭಿವೃದ್ಧಿ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಈ ನಿಮ್ಮ ಕೆ ವೆಂಕಟೇಶ್ವರ ಮಾಡುವ ಅನಂತ ನಮಸ್ಕಾರಗಳು. ಸರ್ವ ವಿದ್ಯೆ ನಮ್ಮ ಚಾನಲ್ ವೀಕ್ಷಿಸಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.